ಇನ್ನು ಸರ್ಕಾರದ ಭಾಷಣ ಓದದೆ ತಾವೇ ಸಿದ್ಧಪಡಿಸಿಕೊಂಡು ಬಂದ ಭಾಷಣವನ್ನ ಓದಿದ್ದಾರೆ. ಗವರ್ನರ್ ತಾವೇ ತಯಾರು ಮಾಡಿದ ಭಾಷಣವನ್ನ ಓದಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಸಂವಿಧಾನದ ವಿಧಿಯನ್ನ ರಾಜ್ಯಪಾಲರು ವಿರೋಧಿಸಿದ್ದಾರೆ. ಸಂವಿಧಾನದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಕಿಡಿಕಾರಿದ್ದಾರೆ. ಇದು ಸಂವಿಧಾನದ ವಿರುದ್ಧ ಆಗಿದೆ, ಜವಾಬ್ದಾರಿ ಪಾಲನೆಯಾಗಿಲ್ಲ. ವಿಧಾನಸೌಧದಲ್ಲೇ ಮಾತನಾಡಿದ ರೀತಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಪರ್ಕ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಂತಾಪ ಸೂಚನೆ. ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಸಾಕಷ್ಟು ಬೆಳವಣಿಗೆಗಳ ನಂತರದಲ್ಲೇ ವಿಧಾನಸಭೆ ಕಲಾಪ ಆರಂಭ ಆಗಿರುವುದು ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ 3 ವಾಕ್ಯಗಳ ಭಾಷಣದಲ್ಲಿ ಏನಿತ್ತು, ಸಿಎಂ, ಸ್ಪೀಕರ್ ಮತ್ತು ಎಲ್ಲಾ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತ ಅಂತ ಹೇಳಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸ್ವಾಗತ ಕೋರ್ತಾರೆ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅನ್ನೋದು ಅವರ 2ನೇ ವಾಕ್ಯ. ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ವಿಕಾಸವನ್ನ ನನ್ನ ಸರ್ಕಾರ 2 ಪಟ್ಟು ಹೆಚ್ಚಿಸಲು ಕಟಿಬದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕೇವಲ 3 ವಾಕ್ಯಗಳಲ್ಲಿ ತಮ್ಮ ಭಾಷಣವನ್ನ ರಾಜ್ಯಪಾಲರು ಮುಗಿಸಿ ಹೋಗ್ತಾರೆ. ಕ್ಯಾಬಿನೆಟ್ನಲ್ಲಿ ಏನ್ ಭಾಷಣ ಸಿದ್ಧವಾಗಿತ್ತೋ ಅದನ್ನ ಓದೋದಿಲ್ಲ. ಕಾರಣ ಅಲ್ಲಿದ್ದಂತಹ ಒಂದಷ್ಟು ಪದಗಳ ಬಳಕೆ ಇದೆಯಲ್ಲ, ಹಾಗೆಯೇ ಕೇಂದ್ರ ಸರ್ಕಾರ ಜಾರಿಗೆ ತಂದು ಅದು ಅಂಗೀಕಾರ ಆಗಿ ರಾಷ್ಟ್ರಪತಿಯವರ ಮುದ್ರೆಯನ್ನು ಪಡೆದುಕೊಂಡಂತಹ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅದರ ರದ್ದತಿಯನ್ನ ರಾಜ್ಯಪಾಲರ ಮುಖೇನವಾಗಿ ಹೇಳಿಸಬೇಕು ಅನ್ನೋ ಧಾಟಿಯಲ್ಲಿ ಬರೆದಿದ್ದಂತಹ ಮಾತುಗಳಿದೆಯಲ್ಲ, ಇದು ರಾಜ್ಯಪಾಲರು ಅನುಸರಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲವನ್ನೂ ಕೂಡ ಬದಿಗಿಟ್ಟು ತಾವು ಏನು ಸಿದ್ಧಪಡಿಸಿಕೊಂಡು ಬಂದಿದ್ರೋ 3 ವಾಕ್ಯಗಳ ಭಾಷಣ ಅದನ್ನ ಮಾತ್ರ ಓದಿ ವಿಧಾನಸಭೆಯಿಂದ ಹೊರನಡೀತಾರೆ. ಅದಾದ್ಮೇಲೆ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತೆ. BK ಹರಿಪ್ರಸಾದ್ ಅವರು ಸೇರಿದಂತೆ ಸಾಕಷ್ಟು ಮಂದಿ ರಾಜ್ಯಪಾಲರನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅಸಂವಿಧಾನಿಕ ನಡೆಯನ್ನ ನೀವು ಅನುಸರಿಸಬೇಡಿ, ರಾಜ್ಯಪಾಲರ ಸ್ಥಾನಕ್ಕೆ ಇರುವಂತಹ ಗೌರವಕ್ಕೆ ಚ್ಯುತಿ ತರಬೇಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಬಗ್ಗದೆ ರಾಜ್ಯಪಾಲರು ತಾವು ಏನ್ ಹೇಳಬೇಕು ಅಂದುಕೊಂಡಿದ್ರು ಅದನ್ನ ಸದನಕ್ಕೆ ಹೇಳಿ ಅಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ತೆರಳುತ್ತಾರೆ. ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಾಕಷ್ಟು ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡ್ತಾರೆ. ಮುಂದೆ ಕಾನೂನಾತ್ಮಕವಾಗಿಯೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದರ ಕುರಿತು ಕಾನೂನು ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಮನ್ರೇಗಾ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆಯಿಂದ ಏನ್ ವಿರೋಧ ಇದೆಯೋ ಮತ್ತು ಪ್ರತಿಭಟನೆಗಳಿದೆಯೋ ಅದು ನಿರಂತರವಾಗಿ ಮುಂದುವರಿಯುತ್ತೆ. ಮನ್ರೇಗಾ ಯೋಜನೆ ಹೆಸರು ಮುಂಚೆ ಹೇಗಿತ್ತೋ ಹಾಗೆ ಮರುಸ್ಥಾಪನೆ ಆಗೋವರೆಗೂ ಕೂಡ ನಮ್ಮ ಒಂದು ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಡ್ಡಿತುಂಡಾದ ರೀತಿಯಲ್ಲಿ ಮಾತನಾಡ್ತಾರೆ. ಈಗ ಎಲ್ಲಾ ಬೆಳವಣಿಗೆಗಳ ನಡುವೆ ವಿಧಾನಸಭೆಯಲ್ಲಿ ಕಲಾಪ ಆರಂಭ ಆಗಿದೆ. ಆ ನೇರ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿಕೆ
ಒಂದು ಸೆಕೆಂಡ್ ಚವನ್ ಜಿ ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಇದಕ್ಕೆ ಈಗ ಅಡ್ವಾನ್ಸ್ ಒಂದು ಪ್ರಕಟಣೆಯನ್ನ ನಾವು ಸಂತಾಪ ಅದ್ರ ಬಗ್ಗೆ conclusion of the address, the national anthem will again be played on the conclusion of the address. When the address was concluded, ಕಾಂಗ್ರೆಸ್ His Excellency the Governor, he goes away. Is that the right thing? How can he go without how can ಅವರೇ ಗೌರವ ಫಸ್ಟ್ ಶುರು ಮಾಡಿದ್ದು ಪ್ರವಾಸ ಮಾಡಿದ್ದಾರೆ ಸದನಕ್ಕೆ ಅಗೌರವ ತಂದಿದ್ದಾರೆ. ರಾಷ್ಟ್ರಗೀತೆಗೆ ನಿಲ್ಲದೆ ಅದೇನು ಓಡಿ ಹೋಗುವ ರೀತಿಯೊಳಗೆ ಹೋಗಿರ್ತಕ್ಕಂಥದ್ದೇನಿದೆ ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಗೌರವ ಮಾಡಿದ್ದಾರೆ ಸಂವಿಧಾನಕ್ಕೆ. ಅವರು ಅಗೌರವ ಮಾಡಿದ್ದಾರೆ. ಇಂಥ ಲಾ ಮಿನಿಸ್ಟ್ರು ಇಲ್ಲಿ ಇರೋ ಅವಶ್ಯಕತೆ ಇಲ್ಲಿರೋ ಸಾಧ್ಯನೇ ಇಲ್ಲ. ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ಅಧ್ಯಕ್ಷರೇ, ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಸಂತಾಪ ಸೂಚನೆಯನ್ನ ಸರ್ಕಾರ ಅಲ್ಲಿವರೆಗೆ ನಾವು ಈ ಸದನ ಚರ್ಚೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ. ಆದ್ರಿಂದ ನಾನು ಹೊಸ ಸಂಪ್ರದಾಯ ಯಾಕೆ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಓಡಿ ಹೋದ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಕಾನೂನಿದೆ. ನಮ್ಮ ಇತ್ತೀಚಿನ ಕ್ರಿಮಿನಲ್ ಲಾನೊಳಗೂ ಸಹಿತ ನ್ಯಾಷನಲ್ ಆಂಥಮ್ಗೆ ಹೇಗೆ ಗೌರವಿಸಬೇಕು ಅಂತಿದೆ. ಇದೆಲ್ಲ ಇರುವಂತ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೇನೆ.
ಕ್ರಮ ಕೇಳಿ. ಇಲ್ಲದೇ ಇದ್ರೆ ಇದು ನೆಟ್ಗೆ ಆಗೋದಿಲ್ಲ. ಸಂವಿಧಾನವನ್ನ ಕಾಪಾಡಬೇಕು. ಇನ್ನು ವಿಧಾನಸಭೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿದ್ವಿ. ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗ್ತಿದೆ. ಯಾವ್ದ್ರ ಬಗ್ಗೆ ಆಗ್ತಿದೆ ನೋಡಿ. ನಮಗೆ ಕೆಲವು ವಿಚಾರ ಒಪ್ಬೋದು ಅಥವಾ ಒಪ್ಪದೇ ಇರ್ಬೋದು, ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೊಂದು ಬಿಟ್ಟರೆ ಇನ್ನು ಯಾವುದೇ ಅವರ ರಾಜಕೀಯ ಚರಿತ್ರೆಯಲ್ಲಿ, ಯಾಕಂದರೆ ಅವ್ರ ಸಮುದಾಯದವ್ರು ಭಾಳ ಸಂತೋಷ ಬಿದ್ದಿರ್ಬೋದು ಆವನೂರು ವರದಿಯನ್ನು ಸುಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ. ಆದರೆ ಅವರ ಸರಳ ಜೀವನ ಏನಿತ್ತು ಅಂದರೆ ಒಂದು ಸಾಮಾನ್ಯ ಮನುಷ್ಯರ ಬಗ್ಗೆ ಅವ್ರಿಗೇನು ಕಾಳಜಿ ಇತ್ತು ಅದನ್ನು ಯಾರೂ ಸಹ ಮರೀಲಿಂಗಿಲ್ಲ. ಯಾಕಂದರೆ ನನ್ನ ಅದೃಷ್ಟ ಏನು ಅಂತ ಹೇಳಿದ್ರೆ, ನಾನು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆಗೂ ಕೆಲಸ ಮಾಡಿದೆ. ಅವ್ರ ಮಗ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಸೇವಾದಳದಲ್ಲಿದ್ದರು. ಈಗ ಇನ್ನೊಬ್ಬ ಮೊಮ್ಮಗ ಪಾರ್ಲಿಮೆಂಟಲ್ಲಿ ನಮ್ಮ ಜೊತೆಗಿದ್ದಾರೆ. ಅಂದರೆ 3 ತಲೆಮಾರಲ್ಲಿ ನಾನು ನೋಡಿದ್ದೀನಿ. ಯಾರಿಗೂ ಸಹ ರಾಜಕೀಯದ ಅಧಿಕಾರ ನಮ್ಮಲ್ಲಿದೆ ಅಂಥೇಳಿ ಅನ್ನೋದು ಯಾವತ್ತೂ ಸಹ ತೋರಿಸಿರಲಿಲ್ಲ. ಒಂದು ಸರಳವಾದ ಜೀವನ ನಡೆಸಿದವರು. ವಿಶ್ವನಾಥ್ ಅವ್ರಿಗೆ ಗೊತ್ತಿದೆ, ಅವನವರು ವರದಿ ಸುಟ್ಟ ನಂತರ ಕಾಂಗ್ರೆಸ್ ಪಕ್ಷ 2 ಆಗುತ್ತೆ, ದೇವರಾಜ ಅರಸು ಮತ್ತು ರೆಡ್ಡಿ ಕಾಂಗ್ರೆಸ್ ಅಂತೇಳಿ. 178 ಜನ ಚುನಾವಣೆ ಸ್ಪರ್ಧೆ ಮಾಡ್ತಾರೆ 1978ನೇ ಇಸ್ವಿನಲ್ಲಿ. ಆಗ ಆ 178ರಲ್ಲಿ ಗೆದ್ದಿದ್ದು ಭೀಮಣ್ಣ ಖಂಡ್ರೆ ಅವರು ಮಾತ್ರ ರೆಡ್ಡಿ ಕಾಂಗ್ರೆಸ್ಸಲ್ಲಿ. ಇನ್ನೊಬ್ಬರು ಠೇವಣಿ ಉಳಿಸ್ಕೊಂಡ್ರು, ಅದು ಮುನ್ನೇಗೌಡ ಅಂತೇಳಿ ಹೊಸಕೋಟೆನಲ್ಲಿ ಒಬ್ಬರು MLC ಇದ್ರು, ಅವರು ಸಹ MLC ಇದ್ರು. ಅವ್ರು ಠೇವಣಿ ಉಳಿಸ್ಕೊಂಡ್ರು. ಬಾಕಿಯವ್ರು ಯಾರೂ ಸಹ 1,000 1,500 ಮೇಲೆ ಓಟೇ ತಗೊಳ್ಳಿಲ್ಲ. ಅಂದರೆ ಅಷ್ಟು ಪ್ರಭಾವಶಾಲಿ ಭೀಮಣ್ಣ ಖಂಡ್ರೆ ಅವರು ಯಾವುದಾದ್ರೂ ಸೈದ್ಧಾಂತಿಕವಾಗಿ ಯಾವುದಾದ್ರೂ ವಿಚಾರ ಕೈಗೊಂಡ್ರೆ ಯಾವುದೇ ರೀತಿಯ ರಾಜಿ ಮಾಡ್ತಾ ಇರಲಿಲ್ಲ. ಮತ್ತು ಆಗ ನೋಡಕ್ಕೆ ಹೋದರೆ ಅವ್ರು ಗುಂಡ್ರಾಯರ ಜೊತೆಗೂ ಇದ್ದರು. ಆನಂತರ ವೀರಪ್ಪ ಮೊಯ್ಲಿ ಅವ್ರ ಜೊತೆಗೂ ಸಹ ಭಾಳ ಎಗಲ್ ಕೊಟ್ಟು ಕೆಲಸ ಮಾಡಿದ್ರು. ಅಂದರೆ ಸೈದ್ಧಾಂತಿಕವಾಗಿ ಯಾವುದೇ ವಿಚಾರ ಇದ್ರೂ ಸಹ ಯಾರಾದರೂ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅವ್ರ ಜೊತೆ ನಿಂತು ಮಾತಾಡಿದ್ದಾರೆ. ಸಂವಿಧಾನದ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಅದರಲ್ಲೂ ಸಹ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರ ಈ ಅಗಲಿಕೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕಲ್ಲ, ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ. ಧನಂಜಯ ಸರ್ಜಿ, ಡಾಕ್ಟರ್ ಧನಂಜಯ ಸರ್ಜಿ ವಕೀಲರಾಗಿ ಕಾರ್ಯನಿರ್ವಹಿಸಿದರು. ವಿಧಾನ ಪರಿಷತ್ನಲ್ಲಿ ಇತ್ತೀಚೆಗೆ ವಿಧ್ವಂಸರಾದಂತಹ ಭೀಮಣ್ಣ ಖಂಡ್ರೆ ಅವರಿಗೆ ಸಂತಾಪವನ್ನು ಸೂಚಿಸಲಾಯಿತು. ವಿಧಾನಸಭೆ ಕಲಾಪದಲ್ಲಿ ಏನು ನಡೀತಿದೆ ನೋಡೋಣ. ನೂತನ ಅನುಭವ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಹಕರಿಸಿದರು. ಬೀದರ್ನಲ್ಲಿ ನೆನೆಗುದ್ದಿಗೆ ಬಿದ್ದಿದ್ದ ಬೀದರ್ ಸಕ್ಕರೆ ಕಾರ್ಖಾನೆ ಮತ್ತು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವ ಮೂಲಕ ರೈತರಿಗೆ ನೆರವು ನೀಡಿದರು. 1946-47 ಅವಧಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶ್ರೀಯುತರು ನಂತರ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ವಿಚಾರಣಾ ಆಡಳಿತ ವ್ಯವಸ್ಥೆ ವಿರುದ್ಧ ಚಳವಳಿ ನಡೆಸಿ ಅಖಂಡ ಕರ್ನಾಟಕ ಉಳಿಯುವಲ್ಲಿ ಮಹತ್ತರ ಪಾತ್ರ ವಹಿಸುವ ಮೂಲಕ ಕರ್ನಾಟಕ ಏಕೀಕರಣ ರೂಪಿಸಿದರು. 1953ರಲ್ಲಿ ಬಾಲ್ಕಿ ಪುರಸಭೆಗೆ ಮೊದಲ ಚುನಾಯಿತ ಅಧ್ಯಕ್ಷರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶ ಶ್ರೀಯುತರು 1962ರಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ 3ನೇ ವಿಧಾನಸಭೆ ಪ್ರವೇಶಿಸಿ ನಂತರ 4ನೇ ವಿಧಾನಸಭೆಗೆ 6ನೇ ವಿಧಾನಸಭೆ ಹಾಗೂ 7ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರ್ ಆಯ್ಕೆಗೊಂಡ ಒಟ್ಟು 4 ಬಾರಿ ವಿಧಾನ ಸದಸ್ಯ ಸೇವೆ ಸಲ್ಲಿಸಿದರು. 1988 ಮತ್ತು 1994 2 ಬಾರಿ ವಿಧಾನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಕನ್ನಡ ಶಿಕ್ಷಣ ಶರತ್ವದ ದೀಕ್ಷೆ ಪಡೆದ ಶ್ರೀಯುತರು ಉರ್ದು, ಪಾರ್ಸಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ದರು. 30 ವರ್ಷಗಳ ಕಾಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶ್ರೀಯುತರು ಅಖಿಲ ಭಾರತ ವೀರಶೈವ ಮಹಾಸಭೆ ರಾಷ್ಟ್ರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಸುಮಾರು 6 ದಶಕಗಳ ಕಾಲ ರೈತ ಚಳವಳಿ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿದ ಶ್ರೀಯುತರು ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದರು. ಸ್ವಾಸ್ಥಿಕ ಬದುಕು ರೂಢಿಸಿಕೊಂಡ ಮೃದು ಸ್ವಭಾವ ಶ್ರೀಯುತರು ನೇರ ನಿಷ್ಠಾವಂತ ಸ್ವಾಮಿ ಮಾಡಿದ ವ್ಯಕ್ತಿಯಾಗಿದ್ದರು. ಬಸವಣ್ಣವರಂತೆ ಬದುಕಬೇಕು, ಸಂಕಷ್ಟ ಎದುರಾದಾಗ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಟ ಮಾಡಬೇಕೆಂದು
ಗಟ್ಟಿ ದನಿಯಲ್ಲಿ ಪ್ರತಿಪಾದಿಸಿದರು. ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು ವೀರಶೈವ ಮಹಾಸಭಾದ ಧುರೀಣ ಹಿರಿಯ ಸಜ್ಜನ ರಾಜಕಾರಣ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ದಿನಾಂಕ 16/1/2026 ನಿಧನ ಹೊಂದಿರುತ್ತಾರೆ. ಕೆ ಲಕ್ಕಣ್ಣ ವಿಧಾನಸಭೆ ಮಾಜಿ ಸಚಿವರಾದ ಕೆ ಲಕ್ಕಣ್ಣ ಅವರು ಕುಣಿಗಲ್ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ದಿನಾಂಕ 7/8/1946 ಜನಿಸಿದರು. ವೃತ್ತಿಯಲ್ಲಿ ಕೈಗಾರಿಕೋದ್ಯಮಿಯಾಗಿದ್ದರು. ಸರಸ್ವತಿ ವಿದ್ಯಾನಿಕೇತನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. 2 ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯನಿರ್ವಹಿಸಿದರು. ಸಾಮಾಜಿಕ ಕಳಕಳಿ ಹೊಂದಿದ ಶ್ರೀಯುತರು 1989ರಲ್ಲಿ ರಾಜಾಜಿ ನಗರದ ವಿಧಾನಸಭೆ 9ನೇ ಆಯ್ಕೆಯಾಗಿದ್ದರು. ಹಿರಿಯ ರಾಜಕಾರಣಿ ಕೆ ಲಕ್ಕಣ್ಣ ಅವರು ದಿನಾಂಕ 11/1/2026 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಗಾರ್ಗಿ ಪ್ರಖ್ಯಾತ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಅವರು ದಿನಾಂಕ 24/5/1942ರಲ್ಲಿ ಪುಣೆ ಜನಿಸಿದ್ದರು. ಜೀವಶಾಸ್ತ್ರ ಪಡೆದ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಗಣಿತ ಪರಿಸರ ವಿಜ್ಞಾನ ಮತ್ತು ನಡವಳಿಕೆ ವಿಷಯದಲ್ಲಿ PhD ಪಡೆದಿದ್ದರು. 1973ರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಸೇರ್ಪಡೆಗೊಂಡು ಪರಿಸರ ಸಂಬಂಧದಂತೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪಾರಂಪರಿಕ ವಿಜ್ಞಾನ ಕೇಂದ್ರ ಮತ್ತು ಸೆಂಟರ್ ಫಾರ್ ಥಿಯರಿಟಿಕಲ್ ಸ್ಟಡಿ ಸಂಸ್ಥೆಗಳು ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಆಧುನಿಕ ಪರಿಸರ ಸಂಶೋಧನಾ ಅಧ್ಯಯನಕ್ಕೆ ನಾಂದಿ ಹಾಡಿದರು. 10 ಹಲವಾರು ಸಂಸ್ಥೆ ಸ್ಥಾಪಿಸಿ ಬೆಳೆಸಿದ ಶ್ರೀಯುತರು ಗಡ್ಗಿಲ್ ಸಮಿತಿ ಎಂದೇ ಪ್ರಸಿದ್ಧವಾಗಿದ್ದ ಪಶ್ಚಿಮ ಘಟ್ಟಗಳ ತಜ್ಞರ ಅಧ್ಯಕ್ಷರಾಗಿದ್ದರು. ಪ್ರಧಾನಿಯವರು ವೈಜ್ಞಾನಿಕ ಸಲಹಾ ಮಂಡಳಿ, ರಾಷ್ಟ್ರೀಯ ಸಲಹಾ ಮಂಡಳಿ, ರಾಷ್ಟ್ರೀಯ ಹುಲಿ ರಸಾಯನ ಪ್ರಾಧಿಕಾರ ಸೇರಿದಂತೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸಮಿತಿಗಳಿಗೆ ಕಾರ್ಯನಿರ್ವಹಿಸಿದರು. ಲೇಖಕ ಹಾಗೂ ಅಂಕಣಕಾರರಾಗಿ ಗುರುತಿಸಿಕೊಂಡ ಶ್ರೀಯುತರು ಇಂಗ್ಲಿಷ್ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುವುದರ ಮೂಲಕ ಜೊತೆಗೆ 250 ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಂತೆ ಅವರು ನಡೆಸಿದ ಪ್ರಯತ್ನಗಳಿಗಾಗಿ ಪರಿಸರ ಸಂಬಂಧಿಸಿದ ವಿಶ್ವಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಗೌರವಕ್ಕೆ ಭಾಜನರಾಗಿದ್ದು ಶ್ರೀಯುತರು ಪದ್ಮಶ್ರೀ, ಪದ್ಮಭೂಷಣ, ಶಾಂತಿ ಸ್ವರೂಪ ಭಟ್ನಗರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ, ವಿಕ್ರಮ ಸಾರಾಭಾಯಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ 10 ಹಲವು ಪ್ರಶಸ್ತಿಯಾಗಿದ್ದರು. ಖ್ಯಾತ ಪರಿಸರವಾದಿ ವಿಜ್ಞಾನಿ, ಜೀವ ವೈವಿಧ್ಯದ ಪಶ್ಚಿಮ ಘಟ್ಟಗಳ ರಕ್ಷಕ ಪ್ರೊಫೆಸರ್ ಮಾಧವ್ ಗಡ್ಗೀಲ್ ಅವರು ದಿನಾಂಕ 7/1/2026 ನಿಧನ ಹೊಂದಿರುತ್ತಾರೆ. ಖಂಡಿತವಾಗಿ ಅವಕಾಶ ಮಾಡಿ ಕೊಟ್ಟೇ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇದು ಮುಗಿಲಿ. हर्ष की अनुभूति हो रही है। कुल मिलाकर राज्य की